I am finally here with Tarun Speaks Meetup. So we are here. Want to take a selfie with Tarun? Shall we? What's your comfort zone? He actually does amazing videos. ಸೊ ನಾಳೆ ವೆರಿ ಸ್ಪೆಷಲ್ ಡೇ ಆಗಿರುತ್ತೆ ಬಿಕಾಸ್ ಸೋ ಮೆನಿ ಕ್ರಿಯೇಟರ್ಸ್ ಎಡಿಟರ್ಸ್ ಎಲ್ಲರೂ ಕೂಡ ಬ್ಯಾಂಗ್ಳೂರಿಗೆ ಬರ್ತಿದ್ದಾರೆ ಫಾರ್ ದಿಸ್ ಮೀಟಪ್. ಇಟ್ ಇಸ್ ಇನ್ ವಸಂತ್ ನಗರ್ ಬ್ಯಾಂಗ್ಳೂರ್. ಸೊ ಐ ಆಮ್ ಗೋಯಿಂಗ್ ದೇ ಟು ಮೀಟ್ ಅಪ್ ವಿತ್ ಆಲ್ ದ ಕ್ರಿಯೇಟರ್ಸ್ ಆ್ಯಂಡ್ ಎಡಿಟರ್ಸ್. ಎಕ್ಸೈಟೆಡ್ ಆಗಿದ್ದೀನಿ, ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ತುಂಬ ಇಂಟ್ರೋವರ್ಟ್. ಅಂದರೆ ಈ ಥರ ಕ್ರೌಡ್ ಪ್ಲೇಸಲ್ಲಿ ಹೋದಾಗ ಜಾಸ್ತಿ ನಾನು ಮಾತಾಡಲ್ಲ. ಇಟ್ ಈಸ್ ಮೈ ಪ್ರಾಬ್ಲಮ್ ಬಿಕಾಸ್ ಇಂಟ್ರೋವರ್ಟ್ ಮೀನ್ಸ್ ನಿಮಗೆ ಗೊತ್ತಿರುತ್ತೆ ಇಂಟ್ರೋವರ್ಟ್ಸ್ ಎಲ್ಲ ಹೇಗಿರ್ತಾರೆ ಅಂತ. ಸೊ ಆನ್ ಟುಮಾರೋ ಐ ವಿಲ್ ಕೀಪ್ ಅಪ್ಡೇಟಿಂಗ್ ಯು. ಬಾಯ್. ಇಟ್ಸ್ ಫೈನ್. ನರ್ವಸ್ ಆಗ್ತಾಯಿದ್ದೀನಿ ರೆಕಾರ್ಡ್ ಮಾಡೋಕ್ಕೆ. ಸೊ ಇವತ್ತಿನ ಚಾಲೆಂಜ್ ನನಗೆ ನಾನು ಏನು ತಗೊಳ್ಳೋದು ಅಂದರೆ ಬೀಯಿಂಗ್ ಆ್ಯನ್ ಎಕ್ಸ್ಟ್ರೋವರ್ಟ್. ಅಂದರೆ ಇಡೀ ದಿನ ಪೂರ್ತಿ ನಾನು ಎಕ್ಸ್ಟ್ರೋವರ್ಟ್ ಆಗಿರಬೇಕು. ಎಕ್ಸ್ಟ್ರೋವರ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ಯಾವುದಕ್ಕೂ ಅಂಜಿಕೆ ಇರೋಲ್ಲ. ಅವ್ರಿಗೆ ಏನು ಇಷ್ಟ ಅದು ಮಾಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಸೊ ಲೈಕ್ ದಟ್ ಇದರಿಂದ ನಾನು ಹಂಗಿರಬೇಕು. ಸೊ ಇಟ್ ಈಸ್ ಅ ಬಿಗ್ ಚಾಲೆಂಜ್ ಟು ಮೀ ಫಾರ್ ದ ಫಸ್ಟ್ ಟೈಮ್. ನೋಡೋಣ ಮಾಡ್ತೀನಾ ಇಲ್ವಾ ಅಂತ. ಸೊ ಟುಡೇ ಈಸ್ ಎಕ್ಸ್ಟ್ರೋವರ್ಟ್ ರಾಘವ್. ನನಗೆ ಗೊತ್ತಿಲ್ಲ ಮಾಡ್ತೀನಿ ಅಂತ ಗುರು, ನೋಡೋಣ. ಲೆಟ್ಸ್ ಡೂ ಇಟ್. ಸೊ ಗೈಸ್, ವಿ ಆರ್ ರೆಡಿ. ಈಗ 9:30 ಆಗಿದೆ. ವಿ ಆರ್ ಅಟ್ ನ್ಯೂ ಬಸ್ ಸ್ಟ್ಯಾಂಡ್ ಹಾಸನ್. ಈಗ ಬೆಂಗಳೂರಿಗೆ ಅರ್ಧ ಗಂಟೆಗೆ ಒಂದು ಬಸ್ ಇದೆ. ಪಟ್ ಅಂತ ಸಿಗ್ತಾ ಇರುತ್ತೆ, ಹತ್ಕೊಂಡು ಹೋಗ್ತಾ ಇರೋದು. ನೋಡೋಣ ಓದಷ್ಟು ಸಿಗುತ್ತೋ ಇಲ್ವೋ ಅಂತ ಬಸ್ಸು. ಬೇಗ ಹೋಗೋಣ ಅಂದ್ಕೊಂಡ್ವಿ, ಲೇಟ್ ಆಯಿತು. ತಿಂಡಿ ತಿನ್ಕೊಂಡು ಬರೋಷ್ಟರಲ್ಲಿ ಫುಲ್ ಲೇಟಾಗೋಯ್ತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ನೋಡೋಣ. ಗೋ ನಾವು. ಫೈನಲಿ ಬಸ್ ಸಿಕ್ಕಿದೆ. ಅಪ್ಪನೂ ಇದ್ದಾರೆ ಜೊತೆಗೆ. ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಮೀಟಪ್ ವಿತ್ ತರುಣ್ ಸ್ಪೀಕ್ಸ್ ಹೋಗ್ತಾ ಇದ್ದೀವಿ. ಇವ್ರು ಹೇಳ್ತಿದ್ದಾರೆ 4 hours ಆಗುತ್ತೆ. ಆ್ಯಕ್ಚುಲಿ ಮೀಟಪ್ ಸ್ಟಾರ್ಟ್ ಆಗೋದು 1 ಗಂಟೆಗೆ. ಇವ್ರು ನೋಡಿದ್ರೆ 2 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಅವರು ಅಲ್ಲಿ ಲೇಟ್ ಮಾಡ್ತಾರೆ. 1 ಗಂಟೆಗೆ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಟೈಮ್ ಮಾಡಲ್ಲ. ಈಗ ಆನ್ ದ ವೇ ಇದ್ದೀವಿ. ಬೆಂಗಳೂರು ರೀಚ್ ಆಗ್ತೀವಿ. ಬೆಂಗಳೂರು ರೀಚ್ ಆದಮೇಲೆ ಐ ವಿಲ್ ಸಿ. ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಕರೆಕ್ಟಾಗಿ 1 ಗಂಟೆಗೆ ಇರೋದು ಈವೆಂಟು. ನೀರಿದೆ. 1 ಗಂಟೆಗೆ ಇರೋದು ಈವೆಂಟು. ಈ ನನ್ನ ಮಗ ಇಲ್ಲೇ 1/4 ಗಂಟೆ ಬ್ರೇಕ್ ಕೊಟ್ಟಿದ್ದೀನಿ. ಎಷ್ಟು ಗಂಟೆಗೆ ಅಲ್ಲೋಗಿ ತಲುಪ್ತೀವೋ ಅನ್ನೋದೇ ನನಗೆ ಡೌಟ್ ಆಗಿದೆ. ನೋಡೋಣ ಏನಾಗುತ್ತೆ. ಯಾವ ಟೈಮಲ್ಲಿ ಹೋಗ್ಬೇಕು ಆ ಟೈಮಲ್ಲಿ ಹೋಗೋಕ್ಕಾಗತ್ತೆ. ನಾವು ಏನು ಫಾಸ್ಟಾಗಿ ಏನು ಮಾಡಲ್ಲ ಇವನು. ಫೈನಲಿ ಬ್ಯಾಂಗ್ಳೂರಿಗೆ ತಲುಪಿದ್ದೀವಿ. ನಾವೀಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಸೊ ವೆರಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್. ಈಗ ನಾವು ಹೊಟ್ಟೆ ಬೇರೆ ಎಸ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಹೊಸನಗರ್ಗೆ ಹೋಗ್ಬೇಕು. ಹಾಂ, I did it, they want
ಎಲ್ಲ ಕಡೆ ಫುಲ್ ರಶ್ 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 ರಶ್, ಎಲ್ಲೂ ಕೂಡ ಜಾಗ ಇಲ್ಲ. ಇನ್ನು 15 ಮಿನಿಟ್ಸಲ್ಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ, ಹೋಗ್ಬೇಕೀಗ. ಎಲ್ಲರೂ ಚೆನ್ನಾಗಿರೋ ವೆಜ್ ಹೋಟ್ಲು ಹುಡುಕ್ತಾ ಇದ್ದೀವಿ. ವೆಜ್ ಹೋಟ್ಲು ಗೈಸ್, ನವಯುಗ ಹೋಟೆಲ್ ಅಲ್ಲ, ಇದು ವಿಜಯ್ ಕೆಫೆ ಅಲ್ಲ, ಇದು ನಾವು ಒಂದು ವೆಜ್ ಹೋಟ್ಲಿಗೆ ಬಂದಿದ್ದೀವಿ. ಹೋಗೋಣ ಅಂತ ಹೋಗಿದ್ವಿ ಆ್ಯಕ್ಚುಲಿ. ಆದರೆ ಅಲ್ಲಿ ಏನಾಗಿತ್ತು ಅಂದರೆ ಅಲ್ಲಿ ಇದ್ದಿದ್ದು ಜನ ಸಾಗರ ನೋಡ್ಬಿಟ್ಟು ಇಲ್ಲಿ ನಾವು ಇಲ್ಲಿ ತಿನ್ನೋಕ್ಕಾಗಲ್ಲ, 1 ಅವರ್ ಆದರು ಅಂತ ಆಯಿತು. ಅದ್ರಲ್ಲಿ ಬರೀ ಹಿಂಗೆ 1/4 ಗಂಟೆಲಿ ಇವೆಂಟ್ ಬೇರೆ ಸ್ಟಾರ್ಟ್ ಆಗುತ್ತೆ. ಬಟ್ ಬೇರೆ ಎಸೆದಿದೆ, ಏನು ಮಾಡೋಣ ಗೊತ್ತಾಗ್ತಿದ್ದಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಮ್ಮಪ್ಪ ಬಾ ಅಲ್ಲಿ ಇಲ್ಲ ಆದರೆ ಆಗಲ್ಲ, ಇನ್ನೂ 1 ಅವರ್ ಕಾಯಬೇಕು ಅಂತ ಅಂದರು. ಅದಕ್ಕೆ ಇಲ್ಲೇ ಎಲ್ಲ ಹತ್ರದಲ್ಲಿರೋ ಒಂದು ವೆಜ್ ಹೋಟ್ಲು ಹುಡ್ತಿದ್ವಿ. ವೆಜ್ ಹುಡುಕಿ ವ್ಯಾಪಾರ ದೋಸೆ ತಿಂತಾಯಿದ್ವಿ. ದೋಸೆ ತಿಂದು ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಆಮೇಲೆ ಹೋಗೋಣ ಹೆಸ್ಬಿಟ್ಟು ಸಾಕಪ್ಪ. ಆಮೇಲೆ ಪ್ಲ್ಯಾನ್ ನೋಡಿದ್ದೀವಿ, ನವಳಿಗೆ ಹೋಗೋಣ ಅಂತ ಸಂಜೆ. ಇವೆಂಟ್ ಆದರೆ ಹೋಗೋದು, ಇಲ್ಲಾಂದರೆ ಟೈಮ್ ಇರಬೇಕು, ಅಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಬೇಕು ಇವೆಂಟಲ್ಲಿ. ಅದಾದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹೋಗೋದು. ಈಗ ಮುಗಿದಾಯ್ತು. ಈಗ ಹೊಸನಗರ್ಗೆ ಹೋಗೋದು, ಎಲ್ಲ ಮುಗೀತಿದೆ. ಈವೆಂಟಿಗೆ ಹೋಗೋದು ಈಗ ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬಹುದು ನನ್ನ ಅನಿಸಿಕೆ. 45 ಸ್ಟಾರ್ಟ್ ಅಂತ ಹೇಳ್ತಿದ್ರು. ಈಗ ನಾವು ಅಲ್ಲಿಗೆ ಹೋಗೋಣ, ಸ್ಟಾರ್ಟ್ ಆಗಿರ್ಬೋದು ಮೋಸ್ಟ್ಲಿ. ಸೊ ಲೆಟ್ಸ್ ಗೋ. ಬೆಂಗಳೂರು ಲೈಫ್ ಇಸ್ ವೆರಿ ಟಫ್ ಆ್ಯಂಡ್ ವೆರಿ ಡಿಫಿಕಲ್ಟ್. ನನಗೆ ಮೊದಲು ಈಗ ಅನಿಸ್ತಾ ಇದೆ. ಅಪ್ಪ ಮುಂಚೆ ಎಲ್ಲ ಎಲ್ಲೇ ಇದ್ದಿದ್ದು, ಸೊ ಅಪ್ಪಂಗೆ ಸ್ವಲ್ಪ ಈಸಿ ಆಗುತ್ತೆ, ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿದಾಗ ಸ್ವಲ್ಪ ಗಾಬರಿ ಆಗುತ್ತೆ, ನರ್ವಸ್ ಆಗ್ತಿದ್ದೀನಿ. ಇಷ್ಟೊಂದು ಜನಗಳು ನೋಡಿ, ಯಾಕಂದರೆ ಹಾಸನದಲ್ಲಿ ಇಷ್ಟೊಂದು ಜನಗಳಿಲ್ಲ. ಸೊ ಆಬ್ವಿಯಸ್ಲಿ ನರ್ವಸ್ ಆಗ್ತಿದ್ದೀನಿ ನಾನು ಜಾಸ್ತಿ ಎಲ್ಲ ಕಡೆ ಇರೋದು. ನಮ್ಮೂರಸುತ್ತೋಕೆ ಆಟೋ ಸೂಪರ್, ಗಲ್ಲಿ ಗಲ್ಲಿ ಗಿರ್ಕಿ ಹೊಡಿಸಿ ಹೊಟ್ಟೆ ತುಂಬಾ ಹೋಗಿ ಕುಡಿಸಿ ಬಾಡಿಗೆ ಕೇಳೋದು ವೇರ್ ಟು ವೇರ್ ಫ್ರಮ್. ಬೆಂಗಳೂರು Now we are here in front of ಅಂಬೇಡ್ಕರ್ ಭವನ್. ನಾವೀಗ ಬಂದಿದ್ದೀವಿ ತರುಣ್ ಮೀಟಪ್ ಈವೆಂಟ್ಗೆ. ಸೊ ಈಗ 3 ಗಂಟೆ ಆಗಿದೆ. ಸೊ ವಿ ಆರ್ ಗೋಯಿಂಗ್ ಟು ದ ತರುಣ್ ಮೀಟಪ್. ಎಷ್ಟು ಜನ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಯು ವಾಂಟ್ ಟು ಎಂಟ್ರಿ, ಹೌ ಮೆನಿ ಮೆಂಬರ್ಸ್? ಸೀನಾ ಕ್ಯಾನ್ಸಲ್ ಮಾಡಿದ್ರೆ ಫಕ್ ಯುವರ್ ಕಂಫರ್ಟ್ ಝೋನ್. ಇಟ್ಸ್ ನಾಟ್ ಜಸ್ಟ್ ಎ ವೇಟಿಂಗ್ ಪಾಯಿಂಟ್, ಇಟ್ಸ್ ಅ ರಿಯಲ್, ಇಟ್ಸ್ ನಾಟ್. ಫೈನಲಿ ಅಂಬೇಡ್ಕರ್ ಭವನ ಬಂದು ವಿ ಆರ್ ಆನ್ ತರುಣ್. No, I think you must have seen the banners and posters. It says, "Fuck your comfort zone." He's a bad motherfucker. Go. 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 He's a bad motherfucker. Yes, take out the paper. We're gonna have some fun. ಸೊ ತರುಣ್ ಏನು ಮಾಡಿದ್ರು ಅಂದರೆ ಎಲ್ಲರಿಗೂ ಒಂದು ಫನಿ ಟಾಸ್ಕ್ ಕೊಟ್ಟರು. ಅದೇನು ಅಂದರೆ ಎಲ್ಲರ ಸೀಟ್ ಕೆಳಗಡೆ ಒಂದು ಸ್ಲಿಪ್ ಇದೆ ಅಂತ ಹೇಳಿದ್ರು, ಅದರಲ್ಲಿ ಒಂದು ನಂಬರ್ ಬರೆದಿದೆ. ಸೊ ನಂಬರ್ ಬರೆದಿರೋರಿಗೆ ಒಂದು ಸ್ಪೆಷಲ್ ಗೇಮ್ ಇದೆ, ಆ ಗೇಮಲ್ಲಿ ಗೆದ್ದವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಸೊ ಹಂಗೆ ಹೇಳಿದ ತಕ್ಷಣ ಎಲ್ಲರೂ ಕೂಡ ಹುಡ್ಕಕ್ಕೆ ಶುರು ಮಾಡಿದ್ರು, ನಮ್ಮ ಸೀಟಲ್ಲಿದೆಯೋ ನಮ್ಮ ಸೀಟಲ್ಲಿದೆಯೋ. ಸೊ ಅನ್ಫಾರ್ಚುನೇಟ್ಲಿ ನನ್ನ ಸೀಟಲ್ಲಿ ಆ ಸ್ಲಿಪ್ ಸಿಗಲೇ ಇಲ್ವಲ್ಲ. ಸೊ ಅಪ್ಪನೂ ಕೂಡ ಹುಡ್ಕಕ್ಕೆ ಶುರು ಮಾಡಿದ್ರು ಎಲ್ಲಿರ್ಬೋದು ಅಂತ. ಪಕ್ಕದ ಸೀಟೆಲ್ಲ ಚೆಕ್ ಮಾಡಿದ್ರು ನನಗೆ ಸ್ಲಿಪ್ ಸಿಗಲೇ ಇಲ್ಲ. A few moments later. Go!
ಅಲ್ಲಿ ಒಬ್ಬ ಪಂಜಾಬಿ ಬಲ್ಲೆ ಇದ್ದ. ಸೊ ಅವ್ನು ಏನೋ ಒಂದು ತುಂಬ ಇಂಟೆಲಿಜೆಂಟಾಗಿ ಪ್ಲೇ ಮಾಡ್ತಿದ್ದ. ಎಲ್ಲರೂ ಫುಲ್ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರು. ಅವನು ನಂಬರ್ ಕೌಂಟ್ ಮಾಡ್ದ ಮಾತ್ರ ಮತ್ತು ಪುಷಪ್ಸ್ ಮಾಡ್ತಿದ್ದ. ಸೊ ಫೈನಲಿ ಅವನು ವಿನ್ನರ್. ಸೊ ನನ್ನ ಎಕ್ಸ್ಟ್ರೋವರ್ಟ್ ಚಾಲೆಂಜನ್ನು ನಾನು ಮರ್ತು ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಎಲ್ಲನೂ ಒಂದು ಸತಿ ಮಾತಾಡ್ಸ್ಕೊಂಡು ಬರೋಣ ಅಂತ ನಾನು ಆಚೆ ಹೊರಟೆ. ಇವರೇ ನೋಡಿ ನಮ್ಮ ಜಯಂತ್ ಬಾಯ್. ಸೊ ತರುಣ್ ಟೀಮ್ ಅಲ್ಲಿ ಬಿ ರೋಲ್ಸ್ನ ಶೂಟ್ ಮಾಡ್ತಾಯಿದ್ರು. ಸೊ ನಾನು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿದೆ. ಸೊ ನಾನು ಸ್ವಲ್ಪ ಹಂಗೆ ಕ್ಯಾಮ್ರಾ ತೊಗೊಂಡು ಬಿ ರೋಲ್ಸ್ನ ಶೂಟ್ ಮಾಡಿದೆ. ಹಾಗೆ ಅವ್ರ ಹತ್ರ ಸಜೆಷನ್ಸ್ ತೊಗೊಂಡೆ, ಎಡಿಟಿಂಗ್ ಹೆಂಗೆ ಮಾಡಬೇಕು, ಯಾವ ಥರ ಕ್ಲೈಂಟ್ಸ್ ಹುಡುಕಬೇಕು, ಯಾವ ಥರ ಫ್ಯೂಚರಲ್ಲಿ ಎಡಿಟಿಂಗ್ ಇರುತ್ತೆ. ಸೊ ಐ ಆಮ್ ಇನ್ ಫ್ರಂಟ್ ಆಫ್ ತರುಣ್ ಹಿಯರ್. ಐ ವಾಂಟ್ ಟು ಗೆಟ್ ಎ ಸೆಲ್ಫಿ ಫ್ರಮ್ ಹಿಮ್. ಆಸ್ ವೈಟಿಂಗ್ ದ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಎಂಡ್ ಆ್ಯಂಡ್ ಐ ವಾಂಟ್ ಟು ಟೇಕ್ ಸೆಲ್ಫಿ ಫ್ರಮ್ ಹಿಮ್. ಸೊ ಲೆಟ್ಸ್ ರೈಡ್. I'm finally here with Tarun Speaks Meetup. So we are here. I want to take a selfie with Tarun. Shall we go a selfie with Tarun? Bye. Where is Tarun? Bye. Tarun. Bye. Tarun. Bye. Where is Tarun? Bye. ಅಲ್ಲಂತೂ ಎಷ್ಟು ರಶ್ ಇತ್ತು ಅಂದರೆ ನನಗಂತೂ ಮುಂದೆ ಹೋಗಕ್ಕೆ ಜಾಗನೇ ಬಿಡ್ತಿರ್ಲಿಲ್ಲ. ನಾನು ಮುಂದೆ ಅವರ ನನ್ನ ಹಿಂದೆ ತಳ್ಳಿಡೋರಪ್ಪ. Then I met Sanko Bhai and my editor friends. I already follow you. Okay. Raghav Pathak. Okay. Oh, thank you. My is Kaun Soumya. Soumya. Kaun Soumya. Okay. ಮತ್ತೆ ನಮ್ಮ ಜಯನ್ ಬಾಯ್ ಜೊತೆ ಸಮ್ ಸಜೆಷನ್ಸ್ ಅಬೌಟ್ ವಾಟ್ ಈಸ್ ರಿದಮಿಕ್ ಎಡಿಟಿಂಗ್ ಆ್ಯಂಡ್ ಸಮ್ ಸೈಕಾಲಜಿ ಆಫ್ ಎಡಿಟಿಂಗ್ನ ನಾನು ಜಯನ್ ಬಾಯ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. Mimic those videos. Ki what are they doing? What I found was ki your own footages. You learn way too much. Fuck your comfort zone. Yes. There's no any theory or anything about how He wants to meet you. He wants to meet you. Hi. Oh, nice meeting you, sir. Your dad. He actually does amazing videos. I think you should support him. I'm also oldest cinematographer. Really? Oh. Got it. You have a great dad. Thanks, sir. Nice meeting you, sir. Thank you, sir. ನಿಜ ಹೇಳ್ತೀನಿ, ಆ ಕ್ಷಣದಲ್ಲಿ ಎಮೋಷ್ನಲ್ ಮೂಮೆಂಟ್ ಕೂಡ ಆಗ್ತಿತ್ತು, ಖುಷಿ ಆಗ್ತಿತ್ತು, ಏನು ಹೇಳಬೇಕು ಅಂತ ನಿಜ ಗೊತ್ತಾಗ್ತಿರ್ಲಿಲ್ಲ. ಸಚ್ ಎ ವಂಡರ್ಫುಲ್ ಮೂಮೆಂಟ್ ಇದು ನನಗೆ. ಹೆಲೋ ಗೈಸ್, ಮೀಟಪ್, ಸೆಲ್ಫಿ, ಟಾಕಿಂಗ್ ವಿತ್ ತರುಣ್, ಸಾಂಕೋ ಆ್ಯಂಡ್ ದೇರ್ ಟೀಮೇಟ್ಸ್ ಎಲ್ಲ ಮುಗ್ದಾಗಿದೆ. ತುಂಬ ಖುಷಿ ಆಯಿತು. ಖುಷಿಯಾಗೋಕ್ಕೆ ಕಾರಣ ಯಾರು ಇವರು ಕರ್ಕೊಬಂದಿದ್ದಕ್ಕೇ ನಾನು ಇಲ್ಲಿ ಕೂತಿರೋದು. ಅಲ್ಲಿ ನನಗೆ ಅಪ್ರಿಸಿಯೇಷನ್ ಸಿಕ್ತು ಎಲ್ಲರ ಮುಂದೆನೂ. ನಮ್ಮಪ್ಪ ಕರ್ಕೊಬಂದು ನೋಡಿ, ಅವ್ರಿಗೆ ಸಂಡೇ ಒಂದು ದಿವಸ ಫ್ರೀ ಸಿಗೋದು ಅವ್ರಿಗೆ, ಇನ್ನು ಯಾವ ದಿವಸನೂ ಫ್ರೀ ಸಿಗೋಲ್ಲ. ಅವತ್ತು ರೆಸ್ಟ್ ಮಾಡಬೇಕು ಆರಾಮಾಗಿ ಕೂತ್ಕೊಂಡು. ನಾನು ಹೋಗೋಣ ಅಂತ ಅಂದೆ. ಸೊ ಅವ್ರು ನಂಗೆ ಸಪೋರ್ಟ್ ಮಾಡಿದ್ರು. ಕರೆಕ್ಟಾಗಿ ಬೆಳಿಗ್ಗೆ ಬೇಗ ಎದ್ದು, ನಿದ್ದೆನೂ ಇಲ್ಲ ಕರೆಕ್ಟಾಗಿ. ಅಲ್ಲಿ ಕರೆಕ್ಟಾಗಿ ಬೆಂಗಳೂರು ನಮಗೆ ಅಡ್ಜಸ್ಟ್ ಆಗಿಲ್ಲ, ಹೆಂಗೆಂಗೋ ಡಿಸ್ಕಂಫರ್ಟ್ ಆಗಿ ಆ ಕಡೆ ಊಟನೂ ನೆಟ್ಟಿಗೆ ಮಾಡಲಿಲ್ಲ, ಹೆಂಗೆಂಗೋ ಬಂದ್ವಿ. ಆದರೆ ಇದು ಮಾತ್ರ ವರ್ತ್ ಇಟ್ ಮಾತ್ರ. ನಾನು ಮಿಸ್ ಮಾಡ್ಕೊಂಡಿದ್ರೆ ಎಂಥ ದಡ್ಡನ ಮಗ ಆಗ್ತಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ. ನೆಟ್ವರ್ಕಿಂಗ್ ಬಿಲ್ಡ್ ಆಯಿತು, ಫ್ರೆಂಡ್ಸ್ ಆದರು, ಎಷ್ಟೊಂದು ಜನ ನಂಗೆ ಗೊತ್ತಿಲ್ಲದವ್ರು ಬಂದರು, ಸೆಲ್ಫಿ ತೊಗೊಂಡ್ರು. ನಾನು ಈ ಥರ ಮಾಡ್ಬೋದೇನ, ನನ್ನ ಹತ್ರ ಬಂದು ಸೆಲ್ಫಿ ತೊಗೋತಾರ, ನನಗೆ ಹಂಗೆ ಅನಿಸ್ತು. ಅಯ್ಯೋ ಕರ್ಮ, ನಾನೇ
ಡಿಗ್ರೇಡ್ ಮಾಡ್ಕೊಂಡಿದ್ದೆ. ಓ ನನಗಿಂತ ಇಂಟೆಲಿಜೆಂಟ್ ಎಷ್ಟೊಂದು ಜನ ಇದ್ದಾರೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೋ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಎಲ್ಲರೂ ಬರ್ತಾರೆ ನಮ್ಮ ಟ್ಯಾಲೆಂಟಿಗೆ ಬೆಲೆ ಕೊಟ್ಕೊಂಡು. ಅದೊಂದು ಗೊತ್ತಾಯಿತು. ಸೊ ಅಷ್ಟೇ, ಐ ಆಮ್ ವೆರಿ ಹ್ಯಾಪಿ ಟುಡೇ. ಬಾಯ್ ಬ್ಯಾಂಗ್ಳೂರು. ರಾತ್ರಿ 8 ಗಂಟೆ ಬೇರೆ ಆಗಿತ್ತು, ಹೊಟ್ಟೆ ಬೇರೆ ಮಾತ್ರ ಸಖತ್ ಹಸಿತಿತ್ತು. ಸೊ ಅದಕ್ಕೆ ನಾವು ಹೋಗಿದ್ದೆ ಹೋಟ್ಲಿಗೆ ಹೋಗಿ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ನಾವು ಹೊಟ್ಟಿದ್ದೆ ಹಾಸನ್ಗೆ. ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್, ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇವತ್ತು. ಅರೆ ಲೇಟಾಗಿ ಬಂದ್ವಿ ಅನ್ನೋದು ಬಿಟ್ಟರೆ ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಷ್ಟೇ ಅಲ್ವಪ್ಪ. ಸ್ವಲ್ಪ ಲೇಟಾಗಿ ಬಂದ್ವಿ ಅಷ್ಟೇ, ಅದೊಂದು ಸ್ವಲ್ಪ ಹಿಂಸೆ ಆಯಿತು ಬಸ್ಸಿಂದ. ಅದು ಬಿಟ್ಟರೆ ಇನ್ನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್. ನಾವೀಗ ಒಂದು ಕೆಲಸ ಪೋಸ್ಟ್ಪೋನ್ ಆಯಿತು. ನಮ್ಮ ಯೂನಿಫೈ ಮೀಡಿಯಾ ಉದಯ ರವಿ ಹೆಗ್ಡೆವ್ರನ್ನ ಮೀಟ್ ಮಾಡಬೇಕಿತ್ತು. ಅವರೇನೋ ಔಟ್ ಆಫ್ ಕಂಟ್ರಿ ಇದ್ದಾರೆ ಅನಿಸುತ್ತೆ, ಸಿಗ್ತಾ ಇಲ್ಲ ಅವರು, ಫೋನು ಸಿಗಲಿಲ್ಲ. ಇಲ್ಲ ನಾವು ಸುಮ್ಮನೆ ಹೋಗಿ ಮತ್ತೆ ಹಂಗೆ ವಾಪಸ್ ಬರೋದಕ್ಕಿಂತ ಇನ್ನೊಂದ್ಸರಿ ಬಂದಾಗ ಮೀಟ್ ಮಾಡೋಣ. ಯೂನಿಫೈ ಮೀಡಿಯಾ ಉದಯ ರವಿ ಹೆಗ್ಡೆವ್ರನ್ನ, ನಮ್ಮ ಕನ್ನಡ ಇಂಡಸ್ಟ್ರಿ ಫೇಮಸ್ ಕಲರಿಸ್ಟ್ DI ಮಾಡೋರು. ನೋಡೋಣ ನೆಕ್ಸ್ಟ್ ಪ್ರಯತ್ನದಲ್ಲಿ ಮಾಡೋಣ. ಸೊ ಟೈಮ್ ಆಗಿದ್ರು ಸಹ ನಮ್ಮಪ್ಪ ಅಲ್ಲಿ ಝೂಡಿಯೋ ಕಾಣಿಸ್ಬಿಡ್ತು. ಅಲ್ಲೋಗಿ ಹಿಂಗಿದ್ರು ಬಂದಿದ್ದೀವಲ್ಲ ಮತ್ತೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಆ ಝೂಡಿಯೋಗೆ ಹೋಗಿ ಸಮ್ ಡ್ರೆಸ್ನ ಪರ್ಚೇಸ್ ಮಾಡಿ ಆಮೇಲೆ ಅಲ್ಲಿಂದ ಹೊರಟ್ವಿ. ಸೊ ಫೈನಲಿ ನಮಗೆ 10 ಗಂಟೆಗೆ ಬಸ್ ಸಿಕ್ತು, ಅದು ಬೇರೆ ಖಾಲಿ ಬಸ್ ಆಗಿತ್ತು. ಸೊ ಆರಾಮಾಗಿ ಬಸ್ಸಲ್ಲಿ ಹಾಸನಿಗೆ ಆರಾಮಾಗಿ ಬಂದ್ವಿ. ನಾವು ಹಾಸನಿಗೆ ಬರೋಷ್ಟರಲ್ಲಿ ನಮಗೆ 1 ಗಂಟೆ ಆಗಿತ್ತು. ಫೈನಲಿ ವಿ ರೀಚ್ ಹಾಸನ್. Now the time is 2:00 AM. ಇವಾಗ ನಿದ್ದೆ ಮಾಡಬೇಕು, ನಿದ್ದೆ ಬರ್ತಿದೆ ಸಖತ್ತು. ಬಾಯ್ ಟಾಟಾ, ಸಿ ಯು, ಎಂಡಿಂಗ್ ದ ಬ್ಲಾಗ್.